ಟಾರ್ಗೆಟ್ ಫಿಕ್ಸ್ ಮಾಡ್ತಾ ಇದ್ರು, ಕಾಂಟ್ರಾಕ್ಟ್ ದುಡ್ಡು ಕೊಡ್ತಾ ಇದ್ರು, ಭ್ರಷ್ಟಾಚಾರ ಮಾಡ್ತಾ ಇದ್ರು. ಈಗ ಇದರಲ್ಲಿ ಈ ಸುಧಾರಿತ ಯೋಜನೆಯಲ್ಲಿ ವಿಕಸಿತ ಗ್ರಾಮ ಪಂಚಾಯಿತಿ ಯೋಜನೆ ತಯಾರಿಸಿ ಈ ಸದರಿ ಕಾಮಗಾರಿಗಳನ್ನ ತಾಲೂಕು, ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಒಕ್ಕೂಡಿಸ್ತಾರೆ. ಸಿಲೆಕ್ಟ್ ಯಾರು ಮಾಡ್ತಾರ? ಗ್ರಾಮ ಪಂಚಾಯಿತಿಯವರು ಮಾಡ್ತಾರ. ಅದನ್ನು ಒಕ್ಕೂಡಿಸಿ ಆ ಒಕ್ಕೂಡಿಸಿದ ಎಲ್ಲ ಇವನ್ನು ನ್ಯಾಷನಲ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಟ್ರ್ಯಾಕ್ನಲ್ಲಿ ಸೇರಿಸೋದ್ರಿಂದ ಕಾಮಗಾರಿಗಳು ಡೂಪ್ಲಿಕೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕಾಮಗಾರಿ ನರೇಗಾದಲ್ಲೇ ಇತ್ತು, ಅದೇ ಕಾಮಗಾರಿ ಇನ್ನೊಂದು ಆಯ್ತು, ಇದೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಡಸಂಟ್ ವಾಂಟ್ ದಿಸ್. ಕಾಂಗ್ರೆಸ್ ಪಾರ್ಟಿಗೆ ಬೇಕಾಗಿರೋದ್ರೆ ಇದು ಹಿಂಗೆ ನಡೀತಾ ಇರೋದು. ಈಗ ಅದು GPS ಮೂಲಕ ಪ್ರತಿಯೊಂದು ಕೆಲಸವನ್ನ ಅಲ್ಲಿಂದನೇ ಕೂತು ಮಾನಿಟರ್ ಮಾಡ್ತಾರೆ. ಸಂಬಂಧಿಸಿದ ಅಧಿಕಾರಿ ಮಾನಿಟರ್ ಮಾಡ್ಬೇಕಾದ್ರೆ ತಪ್ಪು ಮಾಡಿದ್ರೆ ಅವ ಲಯಬಲ್ ಆಗ್ತಾನೆ. ಹಾಗಾಗಿ ಈಗ ಅಕಾರ್ಡಿಂಗ್ ಟು ದಿ SBI ರೀಸೆಂಟ್ ವರದಿಯ ಪ್ರಕಾರವಾಗಿ ಆನ್ ಅಂಡ್ ಎವರೇಜ್ ರಾಜ್ಯಗಳಿಗೆ ಈಗಿರೋದಕ್ಕಿಂತ ಭಾರತ ಸರ್ಕಾರದಿಂದ 17,000 ಕೋಟಿ ರೂಪಾಯಿ SBI ವರದಿ, ಇದು ಇಂಡಿಪೆಂಡೆಂಟ್ ವರದಿ. SBI ವರದಿ ಪ್ರಕಾರ ಎಲ್ಲಾ ರಾಜ್ಯಗಳಿಗೆ ಹಿಂದಿದ್ದಕ್ಕಿಂತ 17,000 ಕೋಟಿ ರೂಪಾಯಿ ನಾವು ಜಾಸ್ತಿ ಕೊಡ್ತಾ ಇದ್ದೀವಿ. 17,000 crores. ಮತ್ತು ಇನ್ನೊಂದು 2025 ಒಂದು ಉದಾಹರಣೆ ಹೇಳ್ತೇನೆ. 85,000 ಕೋಟಿ ರೂಪಾಯಿ, 85,334 ಕೋಟಿ ರೂಪಾಯಿ ವೆಚ್ಚ ಮಾಡಿವಿ ನಾವು. ಇವರ ವೇಜಸ್ ಪ್ರಕಾರ 5.78 ಕೋಟಿ ಮನೆಗಳ ಅರ್ಹ ವ್ಯಕ್ತಿಗಳಿಗೆ ಉದ್ಯೋಗ ಕೊಟ್ಟರು. ಆದರೆ 85,000 ಕೋಟಿ ರೂಪಾಯಿದಲ್ಲಿ 6,70,00,000 ಜನರಿಗೆ ಉದ್ಯೋಗ ಕೊಡಬೇಕಾಗಿ ಕೊಟ್ಟಿಲ್ಲ. ಇದನ್ನ ಅಂದ್ರೆ ಇದು ಮ್ಯಾಲಿನ ದುಡ್ಡಲ್ಲಿ ಭ್ರಷ್ಟಾಚಾರ ಆಗ್ತೈತೆ ಅಂತೆಲ್ಲ ಅರ್ಥ ಇದೆ. ಮೊದಲು ಸೋಷಿಯಲ್ ಆಡಿಟ್ ಕಾಟಾಚಾರಕ್ಕೆ ನಡೀತಾ ಇತ್ತು. ಈಗ ಸೋಷಿಯಲ್ ಆಡಿಟ್ ಕಂಪಲ್ಸರಿ ಆಡಿಟಿಂಗ್ ಮತ್ತು ಇದನ್ನ ಡಿಜಿಟಲ್ ಎವಿಡೆನ್ಸ್ ಆಗಿ ಪರಿಗಣಿಸುವಂತಹ ತೀರ್ಮಾನವನ್ನು ಮಾಡಿದ್ರು. ಅಂದ್ರೆ ಭ್ರಷ್ಟಾಚಾರ ತಡಿಲಿಕ್ಕೆ ಭ್ರಷ್ಟಾಚಾರದ ಮೂಲ ಪುರುಷವಾಗಿರುವಂತಹ ಕಾಂಗ್ರೆಸ್ ಪಾರ್ಟಿ ವಿರೋಧವನ್ನ ಮಾಡ್ತಾ ಇದೆ. ಮತ್ತು ಗ್ರೀವೆನ್ಸಿ ಸಿಸ್ಟಮ್